you can use this also. I'll give you soft copy. ಹಲೋ, We should ಈಗ take it in both the constitutions. ಬಹುಶಃ ಇಂಗ್ಲೀಷ್ನಲ್ಲಿ ಕೆಲವು ವಿಚಾರವನ್ನು ನಮ್ಮ ಜನರಲ್ ಸೆಕ್ರೆಟರಿಗಳು ಪ್ರಸ್ತಾವನೆ ಮಾಡಿದ್ರು. ನಾನು ಒಂದೇ ಪ್ರಶ್ನೆ ನಮ್ಮ BJP ನಾಯಕರುಗಳಿಗೆ, ಪ್ರಧಾನಮಂತ್ರಿಯವರಿಗೆ, ಇಲ್ಲಿರುವಂಥ BJP ನಾಯಕರಿಗೆ ಕೇಳೋದು, ಸೆಂಟ್ರಲ್ ಮಿನಿಸ್ಟರ್ಸ್ಗೆಲ್ಲ. ಎಲೆಕ್ಷನ್ಸ್ ನಡೀತಾ ಇದೆ. ರಾಜ್ಯದ ಜನತೆ, ಎಲ್ಲ ರಾಜ್ಯಗಳು, ಕೆಲವು ಅನೇಕ 5-6 ರಾಜ್ಯಗಳು ನಾವು ಮಾಡ್ತಾ ಇದ್ದೀವಿ. ಅಚ್ಚೇ ದಿನ ಅಂತ ಹೇಳ್ತಿದ್ದಲ್ಲ, ಏನಾಯ್ತು ಅಚ್ಚೇ ದಿನ? ಏನಂತ ಹೆಸರು ಕರಿಬೇಕು ಅಚ್ಚೇ ದಿನಕ್ಕೆ? ಈಗ ನೆಕ್ಸ್ಟು ಕಚ್ಚಾ ದಿನ ಅಂತ ಕರಿಬೇಕಾ? ಇನ್ನು ಯಾವ್ದಾದ್ರು ಹೆಸರು ಕೊಡ್ಬೇಕಾ? ಅಚ್ಚೇ ದಿನ ಹೋಗಿ ಕಚ್ಚೇ ದಿನ ಬಂತು ಅಂತ ಹೇಳ್ಬೇಕಾ? ಕಚ್ಚಾ ದಿನ ಬಂತು ಅಂತ ಹೇಳ್ಬೇಕಾ? ಈಗ ಟೋಲಲ್ಲೇ ಇವತ್ತಿಂದ ಜನ ಈಗಾಗಲೇ ಪೆಟ್ರೋಲು ಡೀಸೆಲ್ಲು ಎಲ್ಲ ಜಾಸ್ತಿ ಆಗೋಗಿದೆ. ಅದನ್ನು ಕೂಡ ಇವತ್ತು ಟೋಲ್ ಪ್ರೈಸ್ ಕೂಡ ಹೈಕ್ ಮಾಡಿದ್ದೀರಿ. ಈಗಾಗಲೇ 22,000-23,000 ಕೋಟಿ ರೂಪಾಯಿ ಈಗ ಕಲೆಕ್ಟ್ಮೆಂಟ್ ಮಾಡಿದ್ದೀರಿ. 900 ಡ್ರಗ್ಗಳಿಗೆ, ಸಾಮಾನ್ಯ ಡ್ರಗ್ಗಿಂದ ಹಿಡಿದು ಎಲ್ಲದಕ್ಕೂ ಕೂಡ ಇವತ್ತರಿಂದ ಅದಕ್ಕೊಂದು ಹೊಸ ರೇಟ್ ಫಿಕ್ಸ್ ಮಾಡಿ ಈಗ ಅದು ಕೂಡ ಬೆಲೆ ಏರಿಕೆ ಆಗೋಗಿದೆ. ಸುಮಾರು 12% GST ಕೂಡ ಅದಕ್ಕೆ ಹಾಕಿದ್ದಾರೆ. ಇವತ್ತು ಇದಲ್ಲದೆ ಕೆಲವು NPPA ಹೈಕ್ ಪ್ರೈಸಸ್ ಕೆಲವು ಇದೆ, ಅದಕ್ಕೆ 10%, ಸುಮಾರು 10.7% ಅಷ್ಟು ಹಿಂದೆ ಹಾಕಿತ್ತು. ಈಗ ಅದನ್ನು ತಿರ್ಗಾ 12% ಕೂಡ ಏರಿಸುವಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಎಸೆನ್ಷಿಯಲ್ ಕಾಮೊಡಿಟೀಸಲ್ಲಿ ಈ ಪ್ಲಾಸ್ಟಿಕ್ ಗೂಡ್ಸು, ಬೇರೆ ಏನೇ ಇದು ಕೂಡ, ಈ ಪೈಪ್ ಇರ್ಬೋದು, ಮತ್ತೊಂದು ಎಲ್ಲದಕ್ಕೂ ಕೂಡ ಈಗ 7,000 ರೂಪಾಯಿ ಪರ್ ಟನ್ನು ಅದನ್ನು ಕೂಡ ಇವತ್ತು ಏರಿಸಿ, ಈಗ ಪಾಲಿಥೀನ್ ಪೈಪ್ಗೆ ಈಗ 4,000 ರೂಪಾಯಿ ಒಂದು ಟನ್ಗೆ ಏರಿಸುವಂಥ ಕೆಲಸ ಇವತ್ತು ನಡೆದಿದೆ. ಸೊ ಇದರಿಂದ ಸುಮಾರು 6,000 ರೂಪಾಯಿಯಷ್ಟು ಹೆಚ್ಚಿಗೆ ಆಗುವಂಥ ಎಲ್ಲ ಇದು ಇವತ್ತಿಂದನೇ ಹೆಚ್ಚು ಕಮ್ಮಿ ಪ್ರಾರಂಭ ಆಗಿದೆ. ಆಮೇಲೆ ನಾನು ಟೆಂಡರ್ ಕರೆದಿದ್ದೀನಿ, PW ಅವರು ಟೆಂಡರ್ ಕರೆದಿದ್ದಾರೆ, ಎಲ್ಲ ಮಾಡಿ ಈ ರೋಡ್ಗೆ ಈ ಬಿಟಮಿನ್ ಹಾಕೋಕ್ಕೆ ನಾವು ಟೆಂಡರ್ಗಳು ಕರೆದಿದ್ದೀವಿ. ಕೆಲಸ ತೆಗೆದುಕೊಳ್ಬೇಕು. ಕೆಲಸ ಎಲ್ಲ ಕೆಲವು ಪ್ರಾರಂಭ ಮಾಡಿದರೆ ಮಧ್ಯೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಕಾಂಟ್ರಾಕ್ಟ್ಗಳು. ನಾನು ಅವ್ರಿಗೆ ಕೇಳಿದೆ ಏನು ಮಾಡೋದು ಅಂತ. ನೆನ್ನೆ ಎಲ್ಲ ನಾನು ಮೀಟಿಂಗ್ ಮಾಡಿ ಹೇಳಿದ್ದೀನಿ, ಆಯಿತು ಪ್ರೈಸ್ ಏನಾರು ಆಗಿರಲಿ, ನೀವೇ ಅದನ್ನು ನಮ್ಮ ಸೆಂಟ್ರಲ್ ಏನಲ್ಲಿ ಗೌರ್ಮೆಂಟಿಂದ ಪರ್ಚೇಸ್ ಮಾಡಿ ನೀವೇ ಕಾಂಟ್ರಾಕ್ಟ್ಗಳು ಕೊಟ್ಬಿಟ್ಟು ಆ ಕೆಲಸ ನಿಲ್ಲಿಸೋದು ಬೇಡ, ನಾವು ಎಕ್ಸ್ಟ್ರಾ ಪ್ರೈಸ್ನ ನಾವೇ ಅದನ್ನು ಪರ್ಚೇಸ್ ಮಾಡಿ ನಾವೇ ಡ್ರಾ ಮಾಡಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಇದೆ ಅದನ್ನು ಡೈರೆಕ್ಟಾಗಿ ಸಪ್ಲೈ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳಿದ್ವಿ. ಇದರಿಂದ ಏನಾಗ್ತಾ ಇದೆ ಅಂದರೆ 30-50% ಬಿಟಮಿನ್ಗೆ, ಅಂದರೆ 45,000 ರೂಪಾಯಿ ಪರ್ ಟನ್ನು, ಅಂದರೆ 6,500 ರೂಪಾಯಿ ಇದು ಟನ್ನಷ್ಟು ಇಂಪ್ಲಿಕೇಶನ್ನು ಆಗ್ತಾಯಿದೆ. ಇದಕ್ಕೆ ನಾನು ಕೆಲಸ ನಿಲ್ಲಿಸೋದು ಬೇಡ ಅಂಥೇಳಿ ನಿನ್ನೆ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲ್ಲ ನಮ್ಮ ಆಫೀಸರ್ಸ್ಗೆ, ಕಾಂಟ್ರಾಕ್ಟ್ಗಳಿಗೆ ಹೇಳಿ ಕೆಲಸ ನಡೀಲಿ, ನಾವೇ ಡೈರೆಕ್ಟಾಗಿ ಬಿಟಮಿನ್ನ ಸಪ್ಲೈ ಮಾಡೋಣ ಅಂತ ಹೇಳಿದ್ದೇನೆ. ಈಗಾಗಲೇ ಮತ್ತು ಸಿಮೆಂಟು ಬೆಲೆ ಕೂಡ 50-100 ರೂಪಾಯಿಗೆ, ಅದೊಂದು ದೊಡ್ಡ ಮಾಫಿಯಾನೇ ಇದೆ ಈ ಸಿಮೆಂಟ್ ಮಾಫಿಯಾ. ತಮಗೂ ಎಲ್ಲ ಗೊತ್ತಿದೆ, ಇದನ್ನು ಯಾರು ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂಥೇಳಿ. ಅಲ್ಲೂ ಕೂಡ ಆಗಿದೆ. ಇದಲ್ಲದೆ ಕಬ್ಬಣ ಕೂಡ 47,000 ರೂಪಾಯಿ ಇದ್ದಿದ್ದು 59,000 ರೂಪಾಯಿವರೆಗೂ ಹೋಗಿದೆ. ಡಿಫ್ರೆಂಟ್ ಕ್ಯಾಟಗರಿಲಿ ಏನೇನಿದೆ ಅದು ಕೂಡ ಹೋಗಿದೆ. ಇನ್ನು ಹೆಂಗೆ ಮನೆಗಳು, ಸಾಮಾನ್ಯ ಜನ ಮನೆಗಳು ತಗೊಳ್ಳೋನು, ಮನೆ ಕಟ್ಟೋನು ಪರಿಸ್ಥಿತಿ ಏನಾಗ್ತದೆ ಅಂಥೇಳಿ ಎಲ್ಲ ಗೌರ್ಮೆಂಟ್ ಕೆಲಸನೇ ಇರ್ಬೋದು, ಪ್ರೈವೇಟ್ ಕೆಲಸನೇ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಕಬ್ಬಣದ ಬೆಲೆ ಜಾಸ್ತಿ ಆಯಿತು, ಸಿಮೆಂಟ್ ಬೆಲೆ ಜಾಸ್ತಿ ಆಯಿತು, ಎಲ್ಲ ಪ್ರತಿಯೊಂದು ಆಯಿತು. ಅಂದರೆ ಇನ್ನು ಯಾವ ರೀತಿ ಅವನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ? ಏರ್ ಕಂಡೀಷನ್ಸು, ಫ್ರಿಜ್ಗಳಿರ್ಬೋದು, ಯಾವುದೇ ಕೂಲರ್ಗಳು, ಇವೆಲ್ಲ ಕೂಡ ಸಾಮಾನ್ಯ ಜನ ಬದುಕಿಗೆ ಈಗ ಬೇಕು. ಅದು 5-15%ಗೆ ಏರಿಸುವಂಥ ಕೆಲಸ ಇವತ್ತು ಆಗಿದೆ. ಸೊ ಹಂಗೆ ಸಾಮಾನ್ಯ ಜನರಿಗೆ ಪ್ರತಿಯೊಂದರಲ್ಲೂ ಕೂಡ ಈಗಾಗಲೇ ನಮ್ಮ ಇವರು ಸೆಕ್ರೆಟರಿ ಹೇಳ್ದಂಗೆ ನೀವು ಫ್ಲೈಟ್ ಬೆಲೆ ನೀವು ಲೆಕ್ಕ ಹಾಕಿ 10-15% ಜಾಸ್ತಿ ಆಗ್ಬಿಡ್ತು. ಇದ್ದಕ್ಕಿದ್ದಂಗೆ ಒಂದೇ ಸತಿ ಅವರು
15% ಅಷ್ಟು ಏರಿಸ್ಬಿಟ್ಟಿದ್ದಾರೆ. ಎಲ್ಲ ವರ್ಗದಲ್ಲೂ ಅಷ್ಟೇ, ಏನು ಒಂದೇ ಕ್ಲಾಸಲ್ಲಿ ಅಂತಾರೆ, ಎಲ್ಲ ವರ್ಗದಲ್ಲೂ ಕೂಡ ಇವತ್ತು ಏರಿಸಿದ್ದಾರೆ. ಸೊ ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ಈಗ ಸೌದೆ ಈಗ ತರಬೇಕು, ಬಾಳುಗಳಲ್ಲಿನೋ ಹಳ್ಳಿಗಳಲ್ಲಿನೋ ಸ್ವಲ್ಪ ಹೆಚ್ಚು ಕಮ್ಮಿ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ. ಬಟ್ ಅಲ್ಲೂ ಕೂಡ ಸೌದೆ ಮುಕ್ತ ಭಾರತ ಅಂತೇಳಿ ಯಾರು ಸೌದೆ ತಗೋಬಾರ್ದು ಅಂತ ಗ್ಯಾಸ್ಗಳಿಗೆಲ್ಲನೂ ತೆಗೆದುಕೊಂಡು ಕೊಟ್ಬಿಟ್ಟು ನಮ್ಮ ಕಾಡುಗಳ ಪಕ್ಕದಲ್ಲಿರೋ ಕಡೆನೂ ಕೊಟ್ಕೊಂಡು ಗ್ಯಾಸ್ ತಗೊಳ್ಳಿ ಅಂತೇಳಿ ಅದಕ್ಕೆ ರೂಢಿ ಮಾಡಿಬಿಟ್ರು. ಈಗ ಅಲ್ಲಿ ನಾವು ಫಾರೆಸ್ಟ್ಗೆ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಎಲ್ಲೂ ಸೌದೆ ಬರಲ್ಲ. ಈಗ ಇನ್ನು ಹಳ್ಳಿಗಾಡಿನಲ್ಲಿ ಇವತ್ತು ಮತ್ತೆ ಸಿಟಿಲೂ ಶುರು ಆಗ್ಬಿಟ್ಟಿದೆ, ವಿಧಿನೇ ಇಲ್ಲ. ಪಾಪ ಏನು ಮಾಡ್ತಾರೆ ಅವ್ರಿಗೆ, ಆ ಭಾಗ್ಯ ಇವತ್ತು ಸೌದೆ ಭಾಗ್ಯನ ಈ ಸರ್ಕಾರ ಇವತ್ತು ಅವ್ರಿಗೆ ಕೊಟ್ಟಿದೆ. ಇವತ್ತು ಗ್ಯಾಸು ಬೆಲೆ ಮಾರ್ಕೆಟಲ್ಲಿ ಈಗ ಬ್ಲ್ಯಾಕ್ ಮಾರ್ಕೆಟ್ ಶುರು ಆಗ್ಬಿಟ್ಟಿದೆ. ನಾವು ನಿಗಾ ಇಡಬೇಕು ಅಂತ ಹೇಳಿದ್ದೇವೆ. 2,000 ರೂಪಾಯಿವರೆಗೂ ರೆಗ್ಯುಲರ್ ಗ್ಯಾಸು, 4,000 ರೂಪಾಯಿವರೆಗೂ ಈ ನಮ್ಮ ಬೇರೆ ಹೋಟ್ಲುಗಳದ್ದು ಕಮರ್ಷಿಯಲ್ ಗ್ಯಾಸನ್ನು ಕೂಡ ಇವತ್ತು ಏರಿಸಿದ್ದಾರೆ. ಸೊ ಹಿಂಗೆ ಎಲ್ಲ ವಿಚಾರದಲ್ಲೂ ಕೂಡ ಆಗಿ ಕೊನೆಗೆ ಈ ಪೋಸ್ಟ್ ಇಲ್ಲ ಒಂದು ಏನಾದ್ರು ಪೋಸ್ಟ್ಗೂ ಇದಕ್ಕೂ ಸಂಬಂಧ ಏನೋ ನನಗೆ ಅರ್ಥ ಆಗ್ತದೆ. ಯಾರಾದ್ರು 34% ಏನಾದ್ರು ನೀವು ಪೋಸ್ಟ್ ಹಾಕ್ಬೇಕಾದ್ರೆ, ಏನಾದ್ರು ಪಾರ್ಸಲ್ ಕಳಿಸ್ಬೇಕಾದ್ರೆ, ಮತ್ತೊಂದು ಮಾಡಬೇಕಾದ್ರೆ 34% ಇಫ್ ಯು ರೈಸ್ ಇದು ಪೋಸ್ಟಲ್ಲಿ ನೀವು ರೈಸ್ ಮಾಡಿದ್ರೆ ಹೆಂಗೆ ಸಾಮಾನ್ಯ ಜನ ಬದುಕಬೇಕು? ಅಚ್ಚೇ ದಿನ ಏನಾಯಿತು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಓಲಿ ಅದಕ್ಕೇನಾದ್ರು ಕಾಂಪನ್ಸೇಟ್ ಮಾಡಿ ಕೇಂದ್ರ ಸರ್ಕಾರ ಈಗ ನಾವೇನೋ ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೊಟ್ಟು ಅವ್ರಿಗೆ ಸಾಮಾನ್ಯವಾಗಿ ಒಂದು 5,000 ರೂಪಾಯಿ ಅವ್ರಿಗೆ ಕರೆಂಟ್ ಬೆಲೆ ಇರ್ಬೋದು, ಬಸ್ಸಿನ ಟ್ರಾವೆಲ್ ಬೆಲೆ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಈ ರೀತಿ ಎಲ್ಲ ನಾವು ಕೊಡ್ತಾ ಇದ್ದೀವಲ್ಲ. ಈ ರೀತಿ ಏನಾದ್ರು ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೆ ಸಹಾಯ ಮಾಡ್ತಾ ಇದೆಯಾ? ಏನೂ ಇಲ್ಲ. ಕೆಲವು ದೇಶಗಳಲ್ಲಿ ಇಂಥ ಸಂದರ್ಭ ಬಂತು, ರಾಜ್ಯದಲ್ಲಿ ಬಂತು ಅಂದರೆ ಸರ್ಕಾರ ಸಹಾಯ ಮಾಡೋದನ್ನು ನಾನು ನೋಡಿದ್ದೀನಿ. ಆದರೆ ಕೇಂದ್ರ ಸರ್ಕಾರ ಇಲ್ಲಿ ಯಾವುದಕ್ಕೂ ಕೂಡ ಸಹಾಯವನ್ನು ಮಾಡ್ತಾ ಇಲ್ಲ. ನಾನು ಎಲ್ಲ ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ ನಾನು ನೋಡ್ತಾ ಇದ್ದೀನಿ. ನಾನು ಆ ಜನ ಉತ್ಸಾಹ ನೋಡೋಣ, ಎಲೆಕ್ಷನಲ್ಲಿ ಯಾವ ರೀತಿ ಅದು ಬರ್ತದೆ ಅಂತೇಳಿ ನಾನು ಇದನ್ನು ಡಿವೇಟ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಸೊ ಇಲ್ಲಿ ನಾವಿವತ್ತು ಮಾಧ್ಯಮ ಗೋಷ್ಠಿ ಕರೆದಿದ್ದು ವಿಶೇಷವಾಗಿ ಏಪ್ರಿಲ್ 1ರಿಂದ ಜನರನ್ನು ಫೂಲ್ ಮಾಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲೇಬೇಕು, ಇದನ್ನು ವಾಪಸ್ ರೋಲ್ನೇ ಮಾಡಬೇಕು. ಜನರ ಸಂಕಟಕ್ಕೆ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ಳೇಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಇದಕ್ಕೆ ಅವ್ರಿಗೆ ನೀವು ರೋಲ್ ಬ್ಯಾಕ್ ಮಾಡಿ ಜನರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ದಾರೆ ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ.